ಕೈಯಾಗ ತಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರ ಅರ್ಗ್ಯ ಬಿಟ್ಟಾರ ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗಳಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದು ಸಮುದ್ರ ಹೆಂಗ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ್, ಬರುದಿಲ್ಲೇನು ಹೇಳಿ, ಎಲ್ಲವೂ ಬರ್ತವೆ. ಇದ್ರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾ ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತೀನಿ, ನನಗೊಂದ್ ಸ್ವಲ್ಪ ಏನಾರ ಸಹಾಯ ಮಾಡು ಅಂತ ಕೇಳ್ದ. ಕೇಳಿದ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಇವ್ರ ಮಕ್ಕಕ್ಕೆ ಉಗುಳದ ತಕ್ಷಣ ಕ್ಲೆಮೆಂಟ್ ಕೈಯಾಗೆ ತನ್ನ ಕಿಶಾದಿಗಿನ ಖರ್ಚಿಪ್ ತಗೊಂಡು ಒರೆಸ್ಕೊಂಡು ಹೇಳದ್ನಂತ, ಉಗುಳಿದ್ದು ನನಗಾತು, ಮಕ್ಕಳ ಸಲುವಾಗಿ ಒಂದ್ ಸ್ವಲ್ಪ ಏನ್ರ ಕೊಡು, ಸಾಲಿ ಕಟ್ಟಬೇಕಾಗೈತ್ ನಂತ. ಇದು ಅಮೃತತ್ವದ ಜೀವನ. ಇದು ಅಂದ್ರೆ ಸೋಲುಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನೋವುಗಳ ಮಧ್ಯೆ ಒಂದು ಜೀವನ ಕಟ್ಟುವುದಷ್ಟೇ. ಬರುವುದಿಲ್ಲೇನು, ಅಪಮಾನಗಳು ಬರ್ತಾವ, ನಿಂದೆಯ ಮಾತುಗಳು ಬರ್ತಾವ, ಸಹಿಸ್ಕೋಬೇಕಾಗ್ತದ ಜೀವನದಲ್ಲಿ. ಈಗ ಬರೋದು ಕಲ್ಲು ಹೊಡಿತಾರೆ. ಎದಕ್ ಕಲ್ಲು ಒಗಿತಾರೆ? ಜಾಲಿ ಗಿಡಕ್ಕೆ ಯಾರ ಕಲ್ಲು ಒಗದಾರ? ಕಲ್ಲು ಮಾವಿನ ಗಿಡಕ್ಕೆ ಒಗಿತಾರೆ. ತಿಳ್ಕೋಬೇಕು, ನಮಗ್ ಮಂದಿ ಬೈಯಾಕತ್ತಾರ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೋಬೇಕು, ಜಾಲಿ ಗಿಡ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳೋದಷ್ಟೇ. ಸೋಲಿನ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದೇ ಜೀವನ್ಮುಕ್ತಾವಸ್ಥೆ. ಆಶಾ ಬಿಡುವುದು, ನಿರಾಶೆಯಿಂದ ಸಮಾಜಕ್ಕಾಗಿ ಕೆಲಸ ಮಾಡೋದು. ಅಪ್ಪಗಳು ಮಾಡ್ಲಿಲ್ಲ, 75 ವರ್ಷಗಳ ಕಾಲ ನಿರಾಶೆಯಿಂದ ಒಂದು ಸಂತಸದ ಬದುಕನ್ನ ಕಟ್ಟಿದ್ರವ್ರು. ನಿರಾಶೆಯಿಂದ ನಾವು ಸೇವಾ ಮಾಡಿದ್ರ ಭಗವಂತ ತಾನೇ ಮುಟ್ಟಿಸ್ತಾನ. ಈಗ ನೀವು ನೋಡಿ, ಈ ಕುರಿ ದೊಡ್ಡಿ ಇರ್ತೈತಿ, ಕುರಿ ಕಾಯೋರು ಕುರಿ ದೊಡ್ಡಿ ಹಾಕಿರ್ತಾರ ನೋಡಿರಿಲ್ಲ. ಈ ಕುರಿ ದೊಡ್ಡಿ ಅಮಾವಾಸ್ಯೆ ಕತ್ತಲ್ ಇರ್ತೈತಿ. ಅಮಾವಾಸ್ಯೆ ಕತ್ತಲ್ದಾಗ ಒಂದು 100 ಕುರಿ ಇರ್ತಾವ. 100 ಕುರಿಯೊಳಗ ಕುರಿ ದೊಡ್ಡಿ ಇರ್ತೈತಿ, ಸಣ್ಣ ಕುರಿ ಮರಿ ಹಾಕಿರ್ತೈತಿ. ಕತ್ತಲೈತಿ, 100 ಕುರಿನೂ ಕರ್ಗದಾವ. ಆದ್ರ ಮರಿಗೆ ಹಾಲು ಉಣಿಸಬೇಕಾದ್ರ ತಾಯಿ ಕತ್ತಲದೊಳಗ ಕರ್ಗನ ಮರಿಗೆ ಹೆಂಗ್ ಹುಡ್ಕೊಂಡು ಹೋಗಿ ಹಾಲು ಉಣಿಸಿ ಬರ್ತೈತಿ. ಹಂಗ ಸುಮ್ಮ ನಮ್ಮ ಕಾಯಕ ನಾವು ಮಾಡ್ಕೊಂತ ಹೋಗುದ್ರ ಫಲ ಬರುದಿದ್ರೆ ಹೆಂಗ ತಾಯಿ ತನ್ನ ಕರುವಿಗೆ ಮಲಿ ಉಣಿಸ್ತಲ್ಲ, ಹಂಗ ನಿಸರ್ಗ ಅನ್ನುವ ತಾಯಿ ನಮ್ಮ ಪುಣ್ಯದ ಫಲ, ಕಾಯಕದ ಫಲ ಕೊಟ್ಟೆ ಹೋಗಿಸ್ತೈತಿ, ಮುಟ್ಟಿಸೇ ಹೋಗಿಸ್ತೈತಿ. ಅದಕ್ಕಾಗಿ ಆಸೆ ಎಂದಲ್ಲ, ನಿಷ್ಕಾಮದಿಂದ ಸಮಾಜಕ್ಕಾಗಿ ಒಂದಿಷ್ಟು ಸೇವೆ ಮಾಡುವುದು. ಅಂಥ ಸೇವೆಯನ್ನ ಪರಮ ಪೂಜ್ಯರು 75 ವರ್ಷಗಳ ಕಾಲ ಈ ನಾಡಿನಲ್ಲಿ ಮಾಡಿದ್ದಾರೆ. ಅವರ ಸೇವೆ ಅನುಪಮವಾಗಿರುವಂತಹದ್ದು. ಬಾಲ್ಕಿ ಮಠ ಬಸವ ತತ್ವ, ಬಸವ ಸೇವೆ, ಸಮಾಜ ಸೇವೆಗೆ ಅದು ಇನ್ನೊಂದು ಸರಿಸಾಟಿ ಇಲ್ಲದಂತೆ ಈ ನಾಡಿನಲ್ಲೆಲ್ಲ ಕೆಲಸ ಮಾಡಿದೆ. ಪುಣ್ಯಸ್ತ್ರೀ ಕಾಳವ್ವೆ ಒಂದು ವಚನ ಬರೀತಾರೆ, ಈ ಜೀವನ ಅಮೃತ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಒಂದು ಸಣ್ಣ ಮಾತು ಹೇಳ್ತಾರೆ, ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಅಂದ್ರೆ ಈ ಪ್ರಪಂಚದಲ್ಲಿ ನಿತ್ಯ ಮುಕ್ತನಾಗಿ ಅಮೃತದಾಯಿಯಾಗಿ ಬದುಕನ್ನು ಕಟ್ಟುವುದು ಹೆಂಗ ಅಂತ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಮ್ಮ ಉರುಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣವ್ವ. ಮುಕ್ತಿ ತಿಳಿದೇ ಇದ್ರ ಬಹಳ ಕಠಿಣ ಐತಿ, ತಿಳಿದ್ರೆ ಬಹಳ ಸರಳ ಐತಿ ಅಂತ ಸಾಲಿ ಕಲಿಲಾರ್ದ ಹೆಣ್ಮಗಳು ನಮಗ್ ತಿಳಿಸ್ತಾರೆ. ಜೀವನ್ ಮುಕ್ತಿ ಅನ್ನೋದು, ಜೀವನ್ ಮುಕ್ತಿ ಅಂದ್ರೆ ಏನಲ್ಲ, ಜೀವನದೊಳಗೆ ಸಂತೋಷವಾಗಿರುವುದಷ್ಟೇ. ಆನಂದವೇ ಮುಕ್ತಿ. ಸಂತೋಷದ ಸೂತ್ರ, ಆನಂದದ ಸೂತ್ರ, ಅಮೃತತ್ವದ ಸೂತ್ರ ಆಕಿ ಹೇಳ್ತಾಳೆ. ಮನುಷ್ಯ ಏನೂ ಮಾಡಬೇಕಾಗಿಲ್ಲ, 3 ಕೆಲಸ ಮಾಡ್ಬೇಕಂತಾಳ. ನಮ್ಮ ಜೀವನ ಅಮೃತ ಆಗಬೇಕಾಗಿದ್ರ ಏನೂ ಇಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಕೃತ್ಯ ಇದರ ಅರ್ಥ, ಈಗ ನೋಡಿ, ಈ ಜಗತ್ತಿದೆ, ಈಗೊಂದು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಮತ್ತು ಡ್ಯಾನ್ಸರ್. ಡ್ಯಾನ್ಸರ್ ನಿಂದ ಡ್ಯಾನ್ಸ್ ಏನಾದ್ರೂ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಐತೇನೋ? ಇಲ್ಲ. ಹೆಂಗ್ ಡ್ಯಾನ್ಸ್ ಮತ್ತು ಡ್ಯಾನ್ಸರ್ಗೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಈ ಜಗತ್ತನ್ನುವುದೇನೈತಲ್ಲ ಇದು ಕೃತ್ಯ, ಇದನ್ನ ನಿರ್ಮಾಣ ಮಾಡಿದವನಿಗೆ ಕರ್ತ ಅಂತ ಕರೀತಾರೆ. ಇದು ಕರ್ತನ ಕೃತ್ಯ, ಇದು ಜಗತ್ತು. ಆಕೆ ಏನಂತಾಳಂದ್ರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಅಂದ್ರೆ ನೀ ಏನು ಕೆಲಸ ಮಾಡ್ತೀಯಲ್ಲ ತನ್ಮಯನಾಗಿ ಮಾಡು ಅಷ್ಟೇ, ಪ್ರೇಮದಿಂದ ಮಾಡು. ಮೊದಲನೇದ್ದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಮತ್ತೆ ಎರಡನೇದ್ದು ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಏನು ಕೆಲಸ ಮಾಡ್ತಿ ಪ್ರಾಮಾಣಿಕತೆಯಿಂದ ಮಾಡು. ಮೂರನೇದ್ದು ಏನು ಕೆಲಸ ಮಾಡ್ತೀಯಲ್ಲ ಸುಮ್ಮ ಕೆಲಸ ಮಾಡು. ನಿನಗೆ ಯಾಕೆ ದುಃಖ ಆಗೈತಿ ಅಂದ್ರೆ, ಏನು ಕೆಲಸ ಮಾಡ್ತಿ ಅದಕ್ಕೆ ಫಲದ ಅಪೇಕ್ಷೆ ಪಡ್ತೀಯಲ್ಲ ಅದಕ್ಕೂ ದುಃಖ ಆಗತ್ತ. ನೀ ಸುಮ್ಮ ಕೆಲಸ ಮಾಡ್ಕೊಂತ ಹೋಗು, ದೇವ್ರ ತಾನ ಮುಟ್ಟಿಸ್ತಾನೆ ನಿನಗೆ ತಂದು. ಏನು ಸಂತೋಷವಾಗಿ ಇರ್ಬೇಕಾದ್ರೆ ಸುಮ್ಮ ಪ್ರೇಮದಿಂದ ಒಂದಿಷ್ಟು ಕೆಲಸ ಮಾಡು, ಪ್ರಾಮಾಣಿಕತೆಯಿಂದ ಮಾಡು.
ಮತ್ ಏನ್ ಕೆಲಸ ಮಾಡ್ತೀಯಲ್ಲ ಅದ್ರ ಬಹಳ ಅಪೇಕ್ಷೆ ಇಟ್ಟುಕೊಂಡು ಮಾಡಬೇಡ, ಸುಮ್ಮ ಮಾಡು. ನೀನು ಏನ್ ಕೆಲಸ ಮಾಡ್ತೀಯಲ್ಲ ಪ್ರೇಮದಿಂದ ಮಾಡು. ಈ ಗುಬ್ಬಿ ಗೂಡು ಕಟ್ಟತೈತಿ, ಹೆಂಗ್ ಕಟ್ಟತೈತಿ? ಅದನ್ನ ಎಲ್ರಿ ಇಂಜಿನಿಯರಿಂಗ್ ಓದೈತೆ? ಯಾರ ಆರ್ಕಿಟೆಕ್ಟ್ ಇಂಜಿನಿಯರ್ ಅದನ್ನ ಡಿಸೈನ್ ಮಾಡ್ಯಾನೆ? ಏನು ಇಲ್ಲ. ಗುಬ್ಬಿ ಅಷ್ಟು ಚಂದ ಗೂಡು ಕಟ್ಟೈತಿ. ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಮನಿ ಕಟ್ಟಿದ್ದು ಬಿದ್ದಿದ್ದ ಉದಾಹರಣೆಗಳದಾವ. ಗುಬ್ಬಿ ಗೂಡು ಕಟ್ಟಿದ್ದು ಎಲ್ರ ಬಿದ್ದೈತೇನು? ತಾಯಂದಿರು ಕೌದಿ ಹೊಲಿತಾರ, ಎಷ್ಟು ಚಂದ ಹೊಲಿತಾರ. ಅದ್ರದ್ದು ಹರಿದಿದ್ದು ಇದ್ರೊಂದು ಹರಿದಿದ್ದು ತಗೊಂಡು ಎಷ್ಟು ಕಲಾತ್ಮಕತೆ ಐತಿ. ತನ್ಮಯತೆಯಿಂದ ಪ್ರೇಮದಿಂದ ಕೆಲಸ ಮಾಡ್ತಾರ. ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಒಂದನೇ ಏನಾರ ಕೆಲಸ ಮಾಡು. ನೀ ಪೂಜಾರ ಮಾಡು, ಮನಿ ಕಸಾರ ಹೊಡಿ. ಶರಣರು ಹೇಳಿದ್ದಂದ್ರ ಪೂಜಾ ಮಾಡುವ ಕೈ ಶ್ರೇಷ್ಠ, ಕಸ ಹೊಡೆಯುವ ಕೈ ಕನಿಷ್ಠ ಅಂತಿಲ್ಲ. ಪೂಜೆ ಮಾಡುವ ಕೈಗಳಷ್ಟೇ ಮನಿ ಕಸ ಹೊಡೆಯುವ ಕೈಗಳು ಶ್ರೇಷ್ಠ ಅನ್ನುವುದು ಶರಣರದಷ್ಟೇ. ಪೂಜ್ಯರ ಅಮೃತ ಮಹೋತ್ಸವ ನಮಗೊಂದು ಅಮೃತದ ಸಂದೇಶ ಕೊಡಬೇಕು. ಏನು ಅಂದ್ರ ನಮ್ಮ ಬದುಕು ಅಮೃತವಾಗಬೇಕು. ಸಹಜ ಇದು ಮೃತ್ಯುವಿನ ಮಧ್ಯದೊಳಗ ನಾವು ಅದೀವಿ. ಮೃತ್ಯುವಿನ ಮಧ್ಯದೊಳಗಿದ್ದು ಅಮೃತತ್ವವನ್ನ ಪಡೆಯುವ ಬಗೆ ಹೇಗೆ ಅನ್ನುವುದು ತಿಳ್ಕೊಳ್ಳುವುದ ಚಿಂತನೆ ಐತಿ. ನಾವ್ ಯಾರು ಬಿಡು ಅಂದ್ರೂ ನಮಗ ಸಾವಂತೂ ಬಿಡುವುದಿಲ್ಲ. ಶರೀರ ಸ್ವರ್ಗುವುದೇ ಇಲ್ಲ. ನಮ್ಮ ಸಂಬಂಧಗಳು ಹೀಗ ಇರ್ಬೇಕಂತ ನಾವ್ ಅಂತೀವಿ, ಹಾಗಿರುವುದಿಲ್ಲ. ಎಲ್ಲವೂ ಹಾಳಾಗ್ತಾ ಒಂದ್ ದಿವ್ಸ ಹೆಚ್ಚು ಕಡಿಮೆ. ಯಾವ ಸಂಬಂಧಗಳು ಇಲ್ಲಿ ಖಾಯ ಮೂಡುವುದಿಲ್ಲ. ತಾಯಿ ಪ್ರೇಮಕ್ಕೂ ದೂರ ಸರಿಸಿದ್ರು ಸಹಿತ ಮಗ ಅಂಬೆಗಾಲಿಕ್ಕಂತ ತಾಯಿ ತೊಡಿ ಮೇಲೆ ಬರ್ತೈತಿ. ಮೊದಲಾಕಿ ದೂರ ಸರಿಸಿದ್ರು ಅಂಬೆಗಾಲಿಕ್ಕಂತಕಿ ಹತ್ತಿರ ಬರ್ತೈತಿ. ದೊಡ್ಡವಾಗಿ ಅಕಸ್ಮಾತ್ ಮದುವೆ ಆದ ಮೇಲೆ ಅವು ಕರೆದ್ರು ಸಹಿತ ಇವನ ಹತ್ರ ಬರೋದಿಲ್ಲ. ಅಂದ್ರೆ ಸಂಬಂಧಗಳು ಹಿಂಗ್ ಸರ್ಕೊಂತ ಹೋಗ್ತಾವಿಲ್ಲ ಅಷ್ಟೇ. ಈಗ ನೀವು ಸಣ್ಣ ಮಕ್ಳು ಇರ್ತಾರ, ಅಪ್ಪ ಮನ್ಯಾಗ ಮಕ್ಕೊಂಡಿರ್ತಾನ. ಮಕ್ಕೊಂಡಾಗ ಸಣ್ಣ ಹುಡುಗರು ಅಪ್ಪನ ಎದಿ ಮೇಲೆ ಹಿಂಗ ಆಡ್ಕೊಂತ ಅಂಬಿಗಾಲಿ ಕುಟ್ಕೊಂಡ್ ಬರ್ತಾವ್ ನೋಡ್ರಿ. ಹೊಟ್ಟಿ ಮೇಲೆ ಆಡ್ಕೊಂತ ಬರುದಿಲ್ಲ. ಅಪ್ಪ ಮಗ ಎದಿ ಮೇಲೆ ಹಿಂಗ ಅಂಬೆಗಾಲಿ ಇಕ್ಕೊಂಡು ಬರುವುದನ್ನ ವಿಡಿಯೋ ಮಾಡ್ತಾನ. ವಿಡಿಯೋ ಮಾಡಿ ಅವ್ರ ವಾಟ್ಸಪ್ನ್ಯಾಗ ತನ್ನ ಫ್ರೆಂಡ್ಸ್ಗೆಲ್ಲ ನಮ್ ಚಿನ್ನನ್ ವಿಡಿಯೋ ಅಂತ ಬಿಡ್ತಾನ. ಅವ ದೊಡ್ಡವ ಆದ್ಮೇಲೆ ಆಸ್ತಿ ಕೊಡೋ ಅಂತ ಎದಿ ಮೇಲೆ ಕಾಲ್ ಇಡ್ತಾನ. ಮತ್ ಅವಾಗ ವಿಡಿಯೋ ಮಾಡಿ ನಮ್ ಚಿನ್ನನ್ ವಿಡಿಯೋ ಅಂತ ಬಿಡ್ಬೇಕಪ್ಪ. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಅವಾಗ? ಅಂದ್ರ ಇದು ಧರ್ಮ, ಈ ಜಗತ್ತಿನ ಧರ್ಮವೇ ಇದು ಸ್ವರ್ಗುವದ ಕಡೆ, ಮೃತ್ಯುವಿನ ಕಡೆ, ನಾಶದ ಕಡೆ ಹೊಂಟೈತಿ. ಇಲ್ಲಿ ಯಾವುದು ಖಾಯಂ ಇದು ಹೇಗಿದೆಯೋ ಹಾಗಿರುವುದಿಲ್ಲ, ಇದ್ದಂಗೆ ಇರುವುದಿಲ್ಲ. ಇದು ಜಗತ್ತಿನ ಗುಣಧರ್ಮ. ಇಲ್ಲಿ ಯಾವುದು ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗ್ತದೆ. ಇಲ್ಲಿ ಯಾವುದು ಖಾಯಂ. ನಿಸರ್ಗ ಸ್ವರ್ಗಕತ್ತೆ, ದೇಹ ಸ್ವರ್ಗತೈತಿ, ನಮ್ಮ ಸಂಪತ್ತುಗಳು ಕರಗ್ತಾವ, ಸಂಬಂಧಗಳು ಮುರಿತಾವ. ಯಾವ ಸಂಬಂಧಗಳು ಖಾಯಂ ಉಳದಾವ ಹೇಳ್ರಿ? ಈಗ ನೀವು ಮದುವೆ ಆದವ್ರ ಅದೀರಿ, ಮದುವಿಕಿನ ಮುಂಚೆ ನಿಮ್ಮ ಸಂಬಂಧ ಹೆಂಗಿತ್ತು ಈಗ ನೋಡ್ರಿ. ಮದುವಿಕಿನ ಮೊದಲ ಎಷ್ಟು, ಮದುವೆ ಆದ್ಮೇಲೆ ಹೊಸ ಹೊಸ ಸಂಬಂಧಗಳಿರ್ತಾವ. ನೀವು ಆಫೀಸ್ಗೆ ಹೋಗ್ತಿರ್ತೀರಿ, ಉದ್ಯೋಗಕ್ಕೆ ಹೋಗ್ತಿರ್ತೀರಿ. ಹೋಗಿ ಬರುವಾಗ ಮನೆಗೆ ಬರೋದ್ರೊಳಗ ಎಷ್ಟು ಚಲೋ ಚಲೋ ಊದಿನ ಕಡ್ಡಿ ವಾಸನೆ, ಸೇಂಟಿನ ವಾಸನೆ, ಪೌಡರ್ದ ವಾಸನೆ ಬರ್ತಿರ್ತೈತಿ. ಅದ ಒಂದೆರಡು ಮಕ್ಕಳಾದು ಅಂದ್ರ ಜಂಡು ಬಾಂಬ, ವಿಕ್ಸ್, ಇದ್ರ ವಾಸನೆ ಶುರು ಆಗ್ತೈತಿ ಮನ್ಯಾಗ. ಹೌದಲ್ಲ? ಯಾವುದು ಖಾಯಮ ಸಂಬಂಧಗಳು ಹಿಂಗ ಉಳಿಯುವುದಿಲ್ಲ. ಇದು ಯಾಕಂದ್ರೆ ಇದು ಮೃತ್ಯು ಧರ್ಮ ಅಷ್ಟೇ. ಒಬ್ಬ ಹೆಣ್ಮಗಳು ತಾಯಿ ಮದುವೆ ಆಗ್ತಂತ ಅವ್ರ ಯಜಮಾನ್ ಒಬ್ಬ ಆಕಿ ಸ್ನೇಹಿತೆ ಕೇಳದಂತ, ಅಲ್ಲ ನೀ ಬಹಳ ಪ್ರೀತಿಸಿ ಮದುವೆ ಆಗಿದ್ದೆಲ್ಲ ಏನ್ ಮಾಡ್ತಾನೆ ಯಜಮಾನ್ ಈಗ? ಏನ್ ಮಾಡ್ತೈತಿ? ಪಶ್ಚಾತ್ತಾಪ ಪಡಾಕತ್ತೈತಿ ಈಗ ಅಂತ ಹೇಳ್ದಂತ. ಅಂದ್ರೆ ಯಾವುದು ಸಂಬಂಧಗಳು ಸಹಿತ ಇಲ್ಲಿ ಖಾಯಂ ಹಂಗ ಉಳದಾವೇನು? ಅಂದ್ರ ನಾವಿರುವ ಜಗತ್ತು ಇದು ಮೃತ್ಯು ಲೋಕ. ಇದು ಶರೀರಗಳು ಸೊರಗ್ತಾವ, ಸಂಬಂಧಗಳು ಮುರಿತಾವ, ಸಂಪತ್ತು ಕರಗತೈತಿ, ಸಾವು ಬರ್ತೈತಿ. ಹಚ್ಚಿದ ದೀಪ ಆರ್ತೈತಿ, ಅರಳಿದ ಹೂವ ಬಾಡತೈತಿ, ಕಟ್ಟಿದ ಮನಿ ಬೀಳ್ತೈತಿ, ಹುಟ್ಟಿದ ಮನುಷ್ಯ ಸಾಯ್ತಾನ. ಈ ಸಾವಿನ ಮಧ್ಯದೊಳಗೆ ಅಮರತ್ವವನ್ನು ಹುಡುಕುವುದೇ ಕಲಾ ಜೀವನದ್ದು. ಒಂದು ಸಸಿಯೊಳಗೊಂದು ಹೂವು ಅರಳಿತ್ತು. ಆ ಹೂವಿಗೆ ಮನುಷ್ಯ ಬಂದು ಕೇಳ್ತಾನೆ, ಏನು ಜೀವನ ಅಂದ್ರೆ ಏನು? ನೀನೇನು ಬಹಳ ದಿವಸ ಬದುಕುವುದಿಲ್ಲ. ಬೆಳಿಗ್ಗೆ ಅರಳಿ ಸಾಯಂಕಾಲ ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ನಿನ್ನ ಆಯುಷ್ಯ ನಮ್ಮ ಹಂಗೆ 100 ವರ್ಷ ಇಲ್ಲ. ನೀನ್ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವ ನೀನು. ನಿನ್ನ ಆಯುಷ್ಯ ಒಂದೇ ದಿವಸ ಐತೆಲ್ಲ. ಹೇಳು ನನಗೆ ಜೀವನ ಅಂದ್ರೆ ಏನು? ಒಂದು ಹೂವ ಮನುಷ್ಯನಿಗೆ ಹೇಳುತ್ತದೆ ಜೀವನ ಅಂದ್ರೆ ಏನು ಅಲ್ಲ ಮನುಷ್ಯನೇ. ನೀನು ನಾ ಯಾವ ಬಳ್ಳಿಯಾಗಿಂದ ಬಂದಿನಲ್ಲ, ಆ ಬಳ್ಳಿಗೇನು ಏನ್ ಹಾಕಿ ನೀನು ಹೊರಗ ಅಡ್ಡಾಡಿ ಬಂದು ಕೊಟ್ಟಿಗೆ ಸೆಗಣಿ ಬಳದು ಕಾಲ ಕೈ ತಕ್ಕೊಂಡು ರಾಡಿ ನೀರ್ ನನ್ನ ಬಳ್ಳಿ ಬೇರಿಗೆ ಬಿಟ್ಟಿ, ಕೆಟ್ಟ ನೀರು ನನ್ನ ಬಳ್ಳಿಗೆ ಬಿಟ್ಟಿ. ಜೀವನ ಅಂದ್ರೆ ಏನು ಅಲ್ಲ. ನೀ ಕೊಟ್ಟದ್ದು ನನಗ ಕೆಟ್ಟದ್ದು, ನೀನು ನನಗ ಕೊಟ್ಟದ್ದೇನೈತೆಲ್ಲ ಕೆಟ್ಟದ್ದು. ಜೀವನ ಅಂದ್ರೆ ಏನು ಅಲ್ಲ. ಕೆಟ್ಟದ್ದನ್ನ ಹೀರಿ ಸೌಂದರ್ಯವಾಗಿ ಅರಳಿ ನಿಲ್ಲಬೇಕು. ಇದು ಜೀವನ ಮನುಷ್ಯನೇ. ಹೂವ ಹೇಳ್ತದೆ.
ಮನುಷ್ಯ ಹೇಳ್ತಾನೆ ನಿನ್ನ ಬೆಲೆ ಎಷ್ಟಿರ್ಬಹುದು. ಹೂವು ಅಂತೈತಿ, ನನ್ನ ಬೆಲೆ ನಿಮ್ಮಂತವ್ರಿಗೆ ಏನು ಗೊತ್ತು, ದೇವರಿಗೆ ಕೇಳಿ ಹೋಗ. ಅವ ತನ್ನ ತಲೆ ಮೇಲೆ ಕುಂದರ್ಸ್ಕೊಂಡ, ನನಗ ಯಾಕೆ ಕುಂದರ್ಸ್ಕೊಂಡನಂತ ಅವನಿಗೆ ಕೇಳಿ ಹೋಗ. ನೀನು ಒಂದೇ ದಿವಸ ಬದುಕುವ ಹೂವ ದೇವರ ತಲೆ ಮೇಲೆ ಕುಂತು ತನ್ನ ಜೀವನದ ಅಮೃತತ್ವವನ್ನ ಸಾಧಿಸಬೇಕಾದ್ರೆ 100 ವರ್ಷ ನಮಗ ಆಯುಷ್ಯ ಕೊಟ್ಟಾನಲ್ಲ ದೇವರ. ನಮ್ಮ ಬದುಕ ಕಟ್ಟುವುದೇ ಹಾಗೆ ಇಲ್ಲ. ಸಾವಿನ ಮಧ್ಯದೊಳಗೆ, ಮೃತ್ಯು ಲೋಕದ ಮಧ್ಯದೊಳಗಿದ್ದು ಅಮೃತದ ಬದುಕನ್ನ ಕಟ್ಟಬೇಕಲ್ಲ ಮನುಷ್ಯ. ಸಾಕ್ರೆಟಿಸ್ ಅಂತ ಇದ್ದ ಒಬ್ಬ ತತ್ವಜ್ಞಾನಿ ಚಿಂತಕ. ಸಾಕ್ರೆಟಿಸ್ನಿಗೆ ಹ್ಯಾಮ್ಲಾಕ್ ಕೊಟ್ರು. ಹ್ಯಾಮ್ಲಾಕ್ ಅಂದ್ರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾಕ್ರೆಟಿಸ್ನಿಗೆ ಸ್ಲೋ ಪಾಯ್ಸನ್ ಕೊಟ್ರು, ಸಾವು ಸಮೀಪ ಬರ್ತಿತ್ತು. ಹಿ ವಾಸ್ ಕೌಂಟಿಂಗ್ ಹಿಸ್ ಡೇಸ್. ಸಾಕ್ರೆಟಿಸ್ನ ಶಿಷ್ಯ ಇದ್ದ ಕ್ರೇಟೋ ಅಂತ ಹೇಳಿ. ಕ್ರೇಟೋ ಅಳತಿದ್ದ. ಗುರುಗಳು ಕೇಳಿದ್ರು ಕ್ರೇಟೋನಿಗೆ, ಶಿಷ್ಯ ಕ್ರೇಟೋನಿಗೆ, ಯಾಕೆ ಅಳಕತ್ತೆ ನೀನು? ಅಲ್ಲ ಗುರುಗಳೇ, ನಿಮಗ ಸಾವು ಬರಕತ್ತೈತಿ, ಇನ್ನೊಂದು ಕ್ಷಣದೊಳಗ, ಇನ್ನು 1 ದಿವಸ 2 ದಿವಸ 4 ದಿವಸದೊಳಗ ನೀವು ಸಾಯ್ತೀರಿ, ಸತ್ತೇ ಹೋಗ್ತೀರಿ. ಮತ್ತ ನಮಗೊಬ್ಬ ಜ್ಞಾನಿ ಗುರು ನಮ್ಮಿಂದ ಅಗಲಿ ಹೋಗ್ತಾನ ಅನ್ನೋದಕ್ಕೆ ದುಃಖ ಆಗೋದಿಲ್ಲೇನು? ನಿಮಗ್ ಸಾವು ಬರ್ತೈತಿ, ಅದಕ್ಕೆ ನಮಗ್ ದುಃಖ ಆಗಕತ್ತೈತಿ. ಶಿಷ್ಯರು ಅಳುತ್ತಿದ್ರು, ಆದ್ರೆ ಗುರು ನಗುತ್ತಿದ್ದ. ಸಾವಿನ ಸಮೀಪದಲ್ಲಿರುವ ಗುರು ನಗುತ್ತಿದ್ದ. ಶಿಷ್ಯರು ಅಳುತ್ತಿದ್ರು. ಶಿಷ್ಯರ ಗುರುಗಳಿಗೆ ಕೇಳಿದ್ರಲ್ಲ, ನಿಮಗ್ ಸಾವ ಸಮೀಪ ಐತಿ, ನೀವ್ಯಾಕ್ ನಗಾಕತ್ತೀರಿ? ಅವಾಗ ಸಾಕ್ರೆಟಿಸ್ ಹೇಳ್ತಾನ, ನನಗ್ ಯಾಕೆ ನಗ್ತೀನಿ ಅಂತಂದ್ರ, ನಾನು ಜೀವನ ಅಂತಂದ್ರ ಏನು ಅಂತ ಅನುಭವಿಸ್ಬಿಟ್ಟಿನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಡೆತ್ ಈಸ್ ವೆನ್ ಐ ಆಮ್ ಅಲೈವ್. ನಾನು ಜೀವಂತಿದ್ದಾಗ ಸಾವಂತ ಏನು ಅಂತ ಅನುಭವಿಸ್ಲಿಕ್ಕೆ ಹೊಂಟೀನಿ. ನನಗ ಸಾವು ಎದುರಿದ್ರು ಸಹಿತ ನಾ ಯಾಕೆ ನಗಾಕತ್ತೀನಿ ಅಂದ್ರ, ಸಾವು ಬಂದಾಗ ನಾ ಅದೇನಿ. ಈಗ ನಾ ಇದ್ದಾಗ ಸಾವು ಬರುವುದಿಲ್ಲ, ಸಾವು ಬಂದಾಗ ನಾನಾ ಇರುವುದಿಲ್ಲ ಅಂದ ಮೇಲೆ ಚಿಂತೆ ಯಾಕ? ಸನ್ಮುಖಿಯಾಗಿರ್ಬೇಕು ಮನುಷ್ಯ. ಇದು ಕ್ರೇಟೋನ ಉದಾಹರಣೆ. ಅಂದ್ರೆ ಮನುಷ್ಯ ಈ ಮೃತ್ಯು ಲೋಕದ ಮಧ್ಯದೊಳಗೆ ಅಮೃತತ್ವವನ್ನು ಪಡ್ಕೋಬೇಕಲ್ಲ. ಯಾವುದಕ್ಕೆ ನಾವು ಹುಟ್ಟು ಹಬ್ಬ ಅಂತ ಕರಿತೀವಿ, ನಾವು ಎಂದು ಹುಟ್ಟಿವಿ, ಹುಟ್ಟಿನ ಕ್ಷಣದಿಂದನೇ ಸಾವು ಪ್ರಾರಂಭ ಆಗೈತಿ. ಯಾವುದಕ್ಕೆ ನಾವು ಬದುಕಂತ ಕರಿತೀವಿ, ಅದು ವಾಸ್ತವದಲ್ಲಿ ಸಾವು ಅಷ್ಟೇ. ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂತೀವಿ. ನಾವು ದೊಡ್ಡ ದೊಡ್ಡ ಕಟೌಟರ್ ಹಾಕಿರ್ತೀವಿ, ಹಿಂದ್ ಬಲೂನ್ ಕಟ್ಟಿರ್ತೀವಿ. ಆ ಕಟ್ಟಿದ ಬಲೂನ ನಮಗ್ ಹೇಳ್ತಿರ್ತೈತಿ, ಈಗ ನಾ ಯಾವಾಗ ಟಬ್ ಅಂತೇನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತ ಗೊತ್ತಿಲ್ಲ ನೋಡು. ಅಂದ್ರೆ ಮನುಷ್ಯನ ಬದುಕು ದೇಹ ತಗೊಳ್ರಿ. ನಾವು ಇದನ್ನ ಸೊರಗಲಾರ್ದಂಗ್ ಇಡ್ಲಿಕ್ಕೆ ಸಾಧ್ಯ ಐತೇನು? ಹುಟ್ಟು ಹಬ್ಬದ ದಿನ ನಾವು ಡೇಟ್ ಆಫ್ ಬರ್ತ್ ಬರ್ದಿರ್ತೀವಿ. ಆದ್ರ ಆಶ್ಚರ್ಯ ಏನು ಅಂದ್ರ, ಡೇಟ್ ಆಫ್ ಡೆತ್ ಈಸ್ ರಿಟರ್ನ್ ಬಿಫೋರ್ ಡೇಟ್ ಆಫ್ ಬರ್ತ್. ಮನುಷ್ಯನ ಹುಟ್ಟಿದ ದಿನಾಂಕದಕ್ಕಿಂತ ಮೊದಲ ಸಾವಿನ ದಿನಾಂಕ ಬರ್ದೈತಿ. ಅಂದ್ರೆ ಪ್ರತಿಯೊಂದು ಸಹಿತ ಹುಟ್ಟು ಮನುಷ್ಯನ ದೇಹವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಡೆಯಕತ್ತೈತಿ. ಈಗ ನಮ್ಮ ದೇಹ ಇದೆ, ಇದನ್ನ ನಾವು ಸೊರಗಬಾರದು, ಬಹಳ ಯುವಕರಾಗಿ ಇಡಬೇಕು ಅಂತ ಅಂತೀವಲ್ಲ, ನಡಿತೈತೆ ಅನ್ನೋದು ಹಂಗ ಉಳಿತೈತೆ ಅನ್ನೋ ಹೇಳಿ. ಈ ಶರೀರ ಅಂದ ಮೇಲೆ ಇದು ಸೊರಗುವುದೇ ಒಂದು ಕಡೆ, ಮೃತ್ಯುವಿನ ಕಡೆ ಹೆಜ್ಜೆ ಹಾಕುವಂತ ಹೋಗ್ತಿರ್ತೈತಿ. ಶರೀರ ಇದು ಸೊರಗುವುದೇ. ನಾವೆಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿರೋದು ಹಂಗ ಉಳಿಸ್ಕೊಳಕ್ ಆಗೋದಿಲ್ಲ ಅದಕ್ಕೆ. ಈಗ ನಾವು ಅಂತಿರ್ತೀವಿ, ಏನ್ ಅಂತಿರ್ತೀವಿ ಅಂದ್ರ, ನಾವು ನಮ್ಮ ಕೂದಲು ಬೆಳ್ಳಗಾಗಬಾರದು, ನಮ್ಮ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರದು, ನಮ್ಗೆ ಯಾರೋ ಅಂಕಲ್ ಅನ್ನಬಾರದು ಅಂತ ನಾವ್ ಅಂತಿರ್ತೀವಿ. ಖರೆ ನಮ್ಮ ಅಪೇಕ್ಷೆ ಏನೈತಿ, ನಮ್ ಮುಖದ ಮೇಲೆ ರಿಂಕಲ್ ಬೀಳಬಾರದು, ನಮ್ಗೆ ಯಾರು ಅಂಕಲ್ ಅನ್ನಬಾರದು. ಅಂದ್ರೆ ಇನ್ನು ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಸಂಧಿ ಅಡ್ಡಾಡ್ಬೇಕ ನಾವು. ಅಂದ್ರೆ ನಮ್ಮ ಅಪೇಕ್ಷೆ ನಮಗ್ ಮುಖದ ಮೇಲೆ ರಿಂಕಲ್ ಬೀಳಬಾರ್ದಂತೀವಿ. ಆದ್ರ ನಿಸರ್ಗದ ಇಚ್ಛೆ ಏನೈತಿ ಅಂದ್ರೆ, ಇದು ದೇಹ ಸಾವಿನ ಕಡೆ ಹೆಜ್ಜೆ ಹಾಕ್ಲಿಕ್ಕತ್ತಿದೆ. ಇದು ಮೃತ್ಯು ಲೋಕ, ಇದು ಅಷ್ಟೇ. ಇದು ಜಗತ್. ಅದಕ್ಕೆ ಶರಣರು ಮರ್ತ್ಯ ಲೋಕ, ಇದು ಕರ್ತಾರನ ಕಮ್ಮಟ ಅಂತ ಕರೆದ್ರು. ಕರ್ತಾರನ ಕಮ್ಮಟ ಅಂದ್ರ ಏನಲ್ಲ, ಈಗ ನಿಮ್ದು ಇದು ಇರ್ತೈತ್ ನೋಡ್ರಿ, ಏನು ಈ ಗಾಡಿಗಳ ಶೋರೂಮ್ ಇರ್ತೈತಲ್ಲ, ಗಾಡಿ ಶೋರೂಮ್ನಾಗ ಏನ್ ಮಾಡ್ತಾರಂದ್ರ, ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದ್ ಗ್ಯಾರೇಜಿಗೆ ದಬ್ಬತಿರ್ತಾರ. ಹಂಗ ಮನ್ಯಾಗ ನಮ್ಮದೆಲ್ಲ ಒಂದು ಮನಿ ಅನ್ನೋದು ಶೋರೂಮ್. ಹೊಸದಾಗಿ ಬಂದವ್ರಿಗೆ ಮುಂದಿನ ಮನ್ಯಾಗ ತೊಟ್ಲ, ಇವು ಮುದುಕರಾಗಿದ್ದಕ್ಕೆ ಹಿಂದ್ ಕೊಟ್ಟಿಗೆ ದಬ್ಬತಿರ್ತಾರ, ಗ್ಯಾರೇಜಿಗೆ ಹಾಕ್ತಿರ್ತಾರ ಅಷ್ಟೇ. ನಮಗ್ ಗೊತ್ತಿರಬೇಕು ಏನು ಅಂದ್ರ, ಯಾವುದು ನನ್ನ ಸುಖಕ್ಕಾಗಿ ಕಟ್ಟಿಸಿಕೊಂಡ ಬೆಡ್ರೂಮ ಒಂದ್ ದಿವ್ಸ ನನಗೆ ಡೆಡ್ ರೂಮ್ ಆಗಿನೂ ಪರಿಣಮಿಸ್ತದೆ ಅನ್ನುವ ಸತ್ಯ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಯಾವ ವ್ಯಕ್ತಿಗೆ ನಿಸರ್ಗ ಏನ್ ರೆಡಿ ಮಾಡೈತಿ ಇಲ್ಲ ಅಂದ್ರ, ನಮ್ಮ ಹುಟ್ಟಿದ ತೊಟ್ಟಿಲಿಗಾಗಿನೂ ಒಂದು ಗಿಡ ನಿರ್ಮಾಣ ಆಗಿದ್ರೆ, ನಮ್ಮ ಸಾವಿನ ಚಟ್ಟಕ್ಕಾಗಿಯೂ ಸಹಿತ ಒಂದು ಗಿಡ ನಿರ್ಮಾಣ ಆಗಿರ್ತದೆ ನಿಸರ್ಗದಲ್ಲಿ. ಅಂದ್ರೆ ನಾವಿರುವುದು ಇದು ಮೃತ್ಯು ಲೋಕ. ಹಂಗ ಬರುವುದು ಹೋಗೋದು. ಈ ಶಾಲೆ ಇರ್ತೈತಿ ನೋಡ್ರಿ, ಶಾಲೆ ಕಾಲೇಜ್ ಇರ್ತೈತಿ. ಬರೋವ್ರಿಗೆ ವೆಲ್ಕಮ್ ಪಾರ್ಟಿ, ಹೋಗೋವ್ರಿಗೆ ಸೆಂಡ್ ಆಫ್ ಪಾರ್ಟಿ. ಇದು ಇರೋದ ಇದು. ಯಾರು